ನಿಮ್ಗೆ ಏನು ಬೇಕು ಅಂತ ಹೇಳಿ ನಾನು ಕೊಡ್ತೀನಿ. ಆದರೆ ದಯವಿಟ್ಟು ಈ ಮನೆಗೆ ಯಾವ ತೊಂದರೆನೂ ಮಾಡಬೇಡಿ ಮೇಡಮ್. ಒಂದು ವಿಷಯ ಹೇಳ್ತೀನಿ, ನಿನ್ ಹೃದಯನ ಗಟ್ಟಿ ಮಾಡ್ಕೋ. ಹರೀಶ್ ನನ್ ಹಳೇ ಲವ್ವರ್. ಪ್ರೀತಿ ಪ್ರಣಯ ಅಂತ ನನಗ್ ಮೋಸ ಮಾಡಿದ್ದು ಅಲ್ದೆ ನನ್ ಕಣ್ಣನ್ನ ಫೋಟೋ ತೆಗೆದು ಲೋಗೋ ಮಾಡಿ ಕಾಸ್ ಮಾಡ್ಕೋತಾ ಇದ್ದಾನೆ. ಅವ್ನ್ ನನ್ ಪಾಲಿಗೆ ಮುಗ್ದೋದ ಅಧ್ಯಾಯ, ನಿನ್ ಪಾಲಿಗೆ ಶುರು ಆಗೋ ಅಧ್ಯಾಯ. ಅವನನ್ನ ಮದುವೆ ಆಗ್ತೀಯೋ ಬಿಡ್ತೀಯೋ ಅದು ನಿನಗ್ ಬಿಟ್ಟಿದ್ದು. ಆನಂದ ಪಡೋಳು ನೀನೆ, ಅನುಭವಿಸೋಳು ನೀನೆ. ಈಗ ಎಂಗೇಜ್ಮೆಂಟ್ ನಿಲ್ಲೋ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇದ್ದೀರಾ. ನಾನು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಆದರೆ ಅಖಿಲಮ್ಮ ಅವ್ರಿಗೆ, ದೊಡ್ಡ ಯಜಮಾನ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ. ವಿಷಯಕ್ಕೆ ಬರ್ತೀನಿ. ಬರೀ 10 ಲಕ್ಷ. ಯಾರಿಗೂ ವಿಷಯ ಗೊತ್ತಾಗ್ಬಾರ್ದು. 20 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರ ಒಳಗೆ ದುಡ್ಡು ನನ್ನ ಕೈಯಲ್ಲಿರಬೇಕು. ಮೇಡಮ್, 10 ಲಕ್ಷ ರೂಪಾಯ ನಾನು ಎಲ್ಲಿಂದ ತರಲಿ ಮೇಡಮ್? ಅದು ನಿನ್ ಕರ್ಮ. ನಾನೇನ್ ಮಾಡಕ್ಕಾಗತ್ತೆ? ಅರಸನ ಕೋಟೆ ಆಸ್ಥಾನದಲ್ಲಿದ್ಯಾ. ತಲೆ ಹೊಡಿತ್ಯೋ ಅಥವಾ ಕಳ್ತನ ಮಾಡ್ತೀಯೋ ನಿನಗ್ ಬಿಟ್ಟಿದ್ದು. 10 ಲಕ್ಷ ಬರೀ 20 ನಿಮಿಷ. ನಾನ್ ಹೇಳಿದ ಜಾಗಕ್ಕೆ ಆ ದುಡ್ಡು ತಲುಪಿರ್ಬೇಕು. ಅರ್ಥ ಆಯ್ತಾ? ಅಡ್ರೆಸ್ ಹೇಳ್ತೀನಿ, ನೆನ್ಪಿಟ್ಕೋ. ಅರ್ಥ ಆಯ್ತಾ? ಮಿಸ್ ಆಗ್ಬಾರ್ದು. ಹಲೋ ಹಲೋ ಮೇಡಮ್, ಹಲೋ. ಪಾರ್ವತಿ, ಏನಿದು? ಯಾಕಿನ್ನೂ ರೆಡಿ ಆಗಿಲ್ಲ? ಎಲ್ಲಿ ಹೋಗಿದೆ ನೀನು ಇಷ್ಟೊತ್ತು? ಪಾರ್ವತಿ, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ದೊಡ್ಡ ಯಜಮಾನ್ರೆ, ಹರೀಶ್. ಹರೀಶ್ ಏನು? ಹರೀಶ್ ಒಳ್ಳೆಯವರಲ್ಲ. ನಂಗೆ ಈ ಮದುವೆ ನಿಶ್ಚಿತಾರ್ಥ ಏನೂ ಬೇಡ. ಹರೀಶ್ ಒಳ್ಳೆಯವರಲ್ಲ ದೊಡ್ಡ ಯಜಮಾನ್ರೆ. ಪಾರ್ವತಿ, ಏನು ಹೇಳ್ತಾ ಇದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಬಿಡ್ತಾ ಹೇಳು. ಎದ್ದೇಳು ಪಾರ್ವತಿ. ಪಾರ್ವತಿ, ಇಲ್ಲಿವರೆಗೂ ನೀನು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಇವಾಗ ನಾನು ಹೇಳೋದನ್ನು ತಾಳ್ಮೆಯಿಂದ ಕೇಳಿ. ಪಾರ್ವತಿ, ನೀನು ನಮ್ಮನೆ ಹುಡುಗಿ. ನಾವು ನಿನಗೆ ನೋಡಿರೋ ಹುಡುಗ ಹೇಗಿರಬೇಕು, ಅವನ ಗುಣ ನಡತೆ, ಒಳ್ಳೆಯವನೋ ಕೆಟ್ಟವನೋ, ಇದ್ರ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನಮಗೂ ಇರುತ್ತೆ ಅಲ್ವಾ? ಹರೀಶ್ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಅವನು ಡೀಸೆಂಟ್ ಹುಡುಗ, ಅವ್ನು ನಿನಗೆ ಪರ್ಫೆಕ್ಟ್ ಜೋಡಿ ಅಂತ ಗೊತ್ತಾದ ನಾವು ನಿನಗೆ ಅವನ್ನ ತೋರಿಸಿದ್ದು. ಹೀಗಿರುವಾಗ ಗೊತ್ತಿದ್ದು ನಿನ್ನ ಹಳ್ಳಕ್ಕೆ ತಳ್ತೀವ ಹೇಳು? ಆದರೆ ಪಾರ್ವತಿ, ಹರೀಶ್ ವಿಷಯ ಬಿಡು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನೀನು ದೇವರು ಅಂತ ಆರಾಧಿಸೋ ಅಖಿಲಮ್ಮವ್ರ ಮೇಲೆ ನಂಬಿಕೆ ಇದೆ ತಾನೆ? ಅಯ್ಯೋ ದೊಡ್ಡ ಯಜಮಾನ್ರೆ, ನಾನು ನನ್ನ ನೆರಳನ್ನೇ ನಂಬೋದಿಲ್ಲ. ನಿಮ್ಮನ್ನ ಅಮ್ಮನ್ನ ನಂಬ್ತೀನಿ. ಹಾಗಾದರೆ ನಡಿ, ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಮತ್ತೆ ಆ ಫೋನ್ ಮಾಡಿದ್ದು, ಒಡವೆಗಳು? ಪಾರ್ವತಿ, ಒಡವೆ ವಿಷಯ ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಂಬೇಡ. ಇದನ್ನು ಯಾರೋ ನಮ್ಗಾಗದೇ ಇರೋರು ಮಾಡಿದ್ದಾರೆ. ಅದನ್ನು ನಾನು ಪತ್ತೆ ಹಚ್ತೀನಿ. ಇವಾಗ ನಡಿ ನಡಿ ಪಾರ್ವತಿ. ಇಷ್ಟೊತ್ತಾದರೂ ಪಾರ್ವತಿ ಯಾಕೆ ಇನ್ನೂ ಬಂದಿಲ್ಲ?
ಅವಳನ್ನ ಕರಿಯಕ್ಕೆ ಹೋದ ಜಯನೂ ಬಂದಿಲ್ಲ. ಸರಿ, ಹಾಗೆ ಮಾಡಿ. ಸಾವಿತ್ರಿ, ಪಾರ್ವತಿ ಎಲ್ಲಿದ್ದಾಳೆ ನೋಡಿ ಕರ್ಕೊಂಡ್ ಬಾ. ಬಾ ಪಾರ್ವತಿ. ಪಾರ್ವತಿ, ಯಾಕೆ ಇನ್ನೂ ನಿಶ್ಚಿತಾರ್ಥಕ್ಕೆ ರೆಡಿ ಆಗಿಲ್ಲ? ಒಡವೆಗಳನ್ನು ಹಾಕೊಂಡಿಲ್ಲ, ಏನಾಯ್ತು? ಅಮ್ಮ, ಅದು ಹೋಯ್ತಾ? ಎಲ್ಲ ಹೋಯ್ತಾ? ಹಾಳಾಗಿ ಹೋಯ್ತಾ? ಮುಂಡ ಮೋಸ್ತು ಎಲ್ಲ ಮಾರ್ಕೊಂಡು ತಿಂದ್ಬಿಟ್ಟೇನೆ ಬೇಕಾರಿ. ಈ ಮೂರನ್ನು ಯಾಕೆ ಬಿಟ್ಟೆ? ಅವನು ಮಾರ್ಕೊಂಡು ತಿಂದ್ಬಿಡ್ಬೇಕಾಗಿತ್ತು. ಅಕ್ಕ, ಕತ್ತೆ ಜೊತೆ ಕುದುರೆ ಬಿಟ್ರೆ ಕುದುರೆ ತರ ನಾವು ಓಡುತ್ತೆ. ಕತ್ತೆ ಕತ್ತೆನೆ. ಸ್ವಲ್ಪ ಸಲಿಗೆ ಕೊಟ್ಟು ಎಲ್ಲ ಸೌಲಭ್ಯನ ಮಾಡಿಕೊಟ್ರೆ ಕೆಲಸದವಳು ಬುದ್ಧಿನ ತೋರ್ಸೇ ಬಿಟ್ಲು. ಎಲ್ಲ ಮಾರ್ಕೊಂಡು ಬಂದಿದ್ಯೇನೆ, ಬಾಯ್ ಬಿಡೆ ಭಿಕಾರಿ. ಮುಹೂರ್ತ ಮೀರೋಗ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ, ಆಮೇಲೆ ಮಾತಾಡಿ. ಸುಮ್ನೆ ಕುತ್ಕೊಳ್ಳಯ್ಯ ನೀನೊಬ್ಬ. ಇಲ್ಲಿ ಒಡವೆ ಎಲ್ಲ ಕಳ್ದೋಗಿದೆ ಅಂತ ನಾವು ಒದ್ದಾಡ್ತಿದ್ರೆ ಮುಹೂರ್ತ ಮೀರೋಗ್ತಿದ್ಯಂತೆ. ನಿನ್ ಮೇಲೆ ಆವತ್ತಿಂದ ಡೌಟ್ ಇತ್ತು ಕಣೆ ನನಗೆ, ನೀನ್ ಇಂಥದ್ದೇನೋ ಕೆಲಸ ಮಾಡೇ ಮಾಡ್ತೀಯ ಅಂತ. ನಿಜ ಬಗಳು, ಇಲ್ಲ ಅಂದ್ರೆ ಇವತ್ತಿಲ್ಲಿ ನಡೆಯೋದು ನಿನ್ ಎಂಗೇಜ್ಮೆಂಟ್ ಅಲ್ಲ, ನಿನ್ ತಿಥಿ ನಡೆಯತ್ತೆ. ಸಾಕು. ಪಾರ್ವತಿ, ಪೂಜೆ ಕೂತ್ಕೋ, ಹೋಗು. ಅಮ್ಮ, ಹೇಳ್ದಷ್ಟು ಮಾಡು, ಹೋಗು, ಕೂತ್ಕೋ. ದಾಮಿನಿ, ನಡಿ, ಹೋಗಿ ಕೂತ್ಕೋ. ಅಕ್ಕ ಹೋಗು ಅಂದೆ. ಹೋಗ್ತೀನಿ.